ಫ್ರೆಂಡ್, ನಾನಿವತ್ತು ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ. ನೋಡಿ, ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ. ನಾನು ಮೊದಲಾಗಿ ಲಟ್ಟಿಸ್ಕೊಂಡಿದ್ದೆ. ಈಗ ತವಾ ಮೇಲೆ ಹಾಕ್ಕೊಂಡಿದ್ದೀನಿ. ತವಾ ಚೆನ್ನಾಗಿ ಬಿಸಿಯಾಗಿರಬೇಕು. ಆಮೇಲೆ ನಾವೇನು ಮಾಡಬೇಕಂದ್ರೆ, ಸ್ವಲ್ಪ ಬಿಸಿ ಆಯ್ತಿದ್ದಂಗೆ ರೊಟ್ಟಿ ನೀರು ಚಿಮ್ಸ್ಕೋಬೇಕು. ಈ ಥರ ಇಲ್ಲ ಒದ್ದೆ ಬಟ್ಟೆ ಮಾಡ್ಕೊಂಡು ನೀವು ಅದನ್ನು ಹಿಂಗೆ ಪ್ರೆಸ್ ಮಾಡ್ಬೋದು. ನಾನು ಈ ಥರ ಒಂದು 4 ರೊಟ್ಟಿ ಮಾಡೋದಲ್ವ, ಒಬ್ರಿಗಷ್ಟೇ ಮಾಡ್ತಾಯಿರೋದು. ಅದಕ್ಕೆ ನಾನು ಈ ಥರ ನೀರು ಚಿಮ್ಸ್ಕೊತಾ ಇದ್ದೀನಿ. ನೀರು ಚಿಮ್ಸ್ಕೊಂಡ್ಮೇಲೆ ಅದು ಸ್ವಲ್ಪ ಉಬ್ಬುತ್ತೆ. ನೀರು ಏನಕ್ಕೆ ಚಿಮ್ಸ್ಕೊಳ್ಳೋದಂದರೆ ಅದು ಸಾಫ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ನೀರನ್ನ ಚಿಮ್ಸ್ಕೋಬೇಕು. ನೋಡಿ, ಉಬ್ಬುತ್ತೆ ಅದು. ನೋಡಿ, ಬಬಲ್ಸ್ ಬರ್ತಾಯಿದೆ. ಈ ಥರ ಬಬಲ್ಸ್ ಬಂದಾಗ ನಾವು ಇದನ್ನು ತಿರುವಾಕಬೇಕು. ತಿರುವಾಕಾದ್ಮೇಲೆ ಅಲ್ಲೂ ಬಬಲ್ಸ್ ಬರುತ್ತೆ. ನೋಡಿ ಹೇಗೆ ಬಬಲ್ಸ್ ಬರ್ತಾಯಿದೆ, ನೋಡ್ತಾ ಇದ್ದೀರಾ? ನೋಡಿ, ಈ ಥರ ಬಬಲ್ಸ್ ಬರುತ್ತೆ. ಆವಾಗ ನೀವೇನು ಮಾಡಬೇಕಂದ್ರೆ, ತವಾನ ಸೈಡಲ್ಲಿ ಇಟ್ಕೊಂಡು ಈ ರೊಟ್ಟಿ ಇರುತ್ತಲ್ಲ ಅದನ್ನು ಹೀಗೆ ತೊಗೊಂಡು ಈ ಥರ ಸ್ಟವ್ ಮೇಲೆ ಹಾಕ್ಬೇಕು. ಅದು ಫುಲ್ ಉಬ್ಬುತ್ತೆ. ನೋಡಿ, ಈ ಥರ ಉಬ್ಬಿದಾಗ ನಾವು ಇನ್ನೊಂದು ಸೈಡ್ ತಿರುವಾಕಬೇಕು. ಇನ್ನೊಂದು ಸಲ ತಿರುವಾಕಿದ್ಮೇಲೆ ಅದನ್ನು ನೋಡಿ ಈ ಥರ ಉಬ್ಬುತ್ತಲ್ವ, ಈ ಥರ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ಇದನ್ನು ಏನು ಮಾಡಬೇಕು, ಹೀಗೆ ಹಾಕ್ಕೋಬೇಕು. ನೋಡಿ ನಾನು ಎಷ್ಟು ರೊಟ್ಟಿ ಮಾಡಿದ್ದೀನಿ ಅಂತ. ನೋಡಿ, 1 2 3 ರೊಟ್ಟಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್. ಒಬ್ಬರಿಗೆ 3 ರೊಟ್ಟಿ ಸಾಕಾಗುತ್ತೆ. ಇದ್ರ ಜೊತೆ ನೀವು ನೋಡಿ ಎಷ್ಟು ಚೆನ್ನಾಗಿದೆ. ಇದ್ರ ಜೊತೆ ನೀವು ಬೆಂಡೆಕಾಯಿ ಪಲ್ಯ ಯಾವುದಾದ್ರು ಒಂದು ಪಲ್ಯ ಮಾಡ್ಬೋದು. ನಾನಿವತ್ತು ಜೋಳದ ರೊಟ್ಟಿ ಜೊತೆ ಇದೊಂದು ಪಲ್ಯ ಮಾಡ್ಕೊಂಡಿದ್ದೀನಿ, ಕ್ಯಾಪ್ಸಿಕಮ್ ಪಲ್ಯ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಥ್ಯಾಂಕ್ ಯು ಫ್ರೆಂಡ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್, ನಿಮ್ಗೆ ಇಷ್ಟ ಆಗಿದರೆ.